ಸಾಕ್ಷಿ ಅಲ್ಲಿ ಸೈನ್ ಮಾಡಿರೋರೆಲ್ಲ ಇದ್ದಾರೆ ಕರೀರಿ ನಿಮಗೆ ತಾನೇ ನಾವು ನಿಮ್ಗೆ ಕೊಟ್ಟಿರೋ ಸರ್ಕಾರನೇ ನಮಗೂ ಕೊಟ್ಟಿರೋದಲ್ಲ ಎಲ್ಲರೂ ಮಾಡ್ತಾ ಇದ್ರೆ ಒಂದು ಕ್ಲಾರಿಟಿ ಬೇಡ. 4 ಎಕರೆ ನೀವು 10 ಎಕರೆ ಮಾಡ್ಕೊಂಡ್ರೆ ಅದಕ್ಕೆ 4 ಎಕರೆ ತಾನೆ ನಿಮ್ 4 ಎಕರೆ ನಾವ್ ಅದೇ ಪಾಪ ಅವ್ರಿಗೆ ಆಗ್ಬೇಕು. 70 ವರ್ಷಗಳಿಂದ ಸ್ವಾಧೀನದಲ್ಲಿದ್ದ ರೈತರ ಜಮೀನನ್ನ ಉದ್ಯಮಗಳಿಗೆ ಮರು ಮಂಜೂರಾತಿ. ತಹಶೀಲ್ದಾರ್ ಎಡವಟ್ಟಿನಿಂದ ರೈತರು ಮತ್ತು ಉದ್ಯಮಿಗಳ ನಡುವೆ ಗಲಾಟೆ. 70 ವರ್ಷಗಳಿಂದ ಸ್ವಾಧೀನದಲ್ಲಿರುವ ರೈತರ ಜಮೀನನ್ನ ಕ್ರಷರ್ ಘಟಕ ಮಾಡಲು ಉದ್ಯಮಿಗಳಿಗೆ 2ನೇ ಬಾರಿ ಮಂಜೂರು ಮಾಡಿ ಎಡವಟ್ಟು ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಸರ್ವೆ ನಂಬರ್ 23ರಲ್ಲಿ 622 ಸರ್ಕಾರಿ ಗೋಮಾಳ ಜಾಗವಿದ್ದು ಸುಮಾರು 296 ಜನಕ್ಕೆ ಸರ್ಕಾರದಿಂದ ಮಂಜೂರಾತಿ ಮಾಡಲಾಗಿತ್ತು. ಸರ್ವೆ ನಂಬರ್ 23ರಲ್ಲಿ OM ನಂಬರ್ ಆ್ಯಂಡ್ ಬ್ಲಾಕ್ ನಂಬರ್ 90ರಲ್ಲಿ ಪಟೇಲಮ್ಮ ಮತ್ತು ಚೌಡಪ್ಪ ಎಂಬುವರಿಗೆ 1952ರಲ್ಲಿ 4 ಎಕರೆ 8 ಗುಂಟೆ ಜಾಗವನ್ನು ಸರ್ಕಾರದಿಂದ ಮಂಜೂರು ಮಾಡಲಾಗಿತ್ತು. ಅಂದಿನಿಂದ ಪಟಾಲಮ್ಮ ಮತ್ತು ಆತನ ಮಗ ಶ್ರೀನಿವಾಸ್ ಸ್ವಾಧೀನದಲ್ಲಿದ್ದು ರಾಗಿ ಬೆಳೆದು ಜೀವನ ಸಾಗಿಸಿದ್ರು. ಆದರೆ ಇತ್ತೀಚೆಗೆ 2016ರಲ್ಲಿ ಬೆಂಗಳೂರು ಮೂಲದ ರಾಮಕೃಷ್ಣ ಎಂಬುವರಿಗೆ ಮಂಜುನಾಥ್ ಸ್ಟೋನ್ ಆ್ಯಂಡ್ ಮೈನಿಂಗ್ ಕಂಪನಿಗೆ 1 ಎಕರೆ 25 ಗುಂಟೆ ಜಾಗವನ್ನು ಕ್ರಷರ್ ಘಟಕ ಸ್ಥಾಪಿಸಲು ಗಣಿಗಾರಿಕೆ ಇಲಾಖೆಯಿಂದ ಅನುಮತಿ ನೀಡಲಾಗಿದೆ. ಆದರೆ 1952ರಲ್ಲಿ ಚೌಡಪ್ಪ ಸರ್ಕಾರದಿಂದ ಗ್ರ್ಯಾಂಡ್ ಲ್ಯಾಂಡ್ ಇದಾಗಿದ್ದು, ಬಳಿಕ ಪತ್ನಿ ಪಟೇಲಮ್ಮ ಹಾಗೂ ಮಗ ಶ್ರೀನಿವಾಸ್ ಚೌಡಪ್ಪನಿಗೆ ಸರ್ಕಾರದಿಂದಲೇ ಮಂಜೂರಾತಿಯನ್ನ ಮಾಡಲಾಗಿತ್ತು. ಅಧಿಕಾರಿಗಳ ಎಡವಟ್ಟಿನಿಂದ ಇದೇ ಜಾಗವನ್ನ ಈಗ ಉದ್ಯಮಗಳಿಗೆ ಮಾಡಿಕೊಟ್ಟಿದ್ದಾರೆ. ಆದರೆ ಇದೇ ರಸ್ತೆಯಲ್ಲಿ ಸಾಕಷ್ಟು ವರ್ಷಗಳಿಂದ ನಮಗೆ ಜಾಗ ಬಿಟ್ಟಿದ್ದ ಕಾರಣಕ್ಕಾಗಿ ಹಣ ನೀಡುತ್ತಿದ್ದಾರೆ. ಇದೇ ಜಾಗದಲ್ಲಿ ಹಿಂಭಾಗದಲ್ಲಿ ಸಹ ಹಣ ಕೊಟ್ಟು ಜಾಗವನ್ನ ಬಿಡಿಸಿಕೊಂಡಿದ್ದಾರೆ. ಸುಮಾರು 70 ವರ್ಷಗಳಿಂದ ಇದ್ದೇವೆ. ಆದರೆ ಅಧಿಕಾರಿಗಳು ಹಣದಾಸೆಗೆ ಸರ್ಕಾರಿ ಗೋಮಾಳ ಜಾಗವನ್ನ 2ನೇ ಬಾರಿ ಮಂಜುನಾಥ ಟೋನ್ ಅಂಡ್ ಕ್ರಷರ್ ಘಟಕಕ್ಕೆ ಮಾಡಿಕೊಟ್ಟಿದ್ದಾರೆ. ನಿಂದು ಕೂಡ ಅಧಿಕಾರಿಗಳು ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ, ಕಂದಾಯ ಇಲಾಖೆಗೆ, ಗಣಿಗಾರಿಕೆ ಇಲಾಖೆ ಕಿರಿಯ ಸಹಾಯಕ ಅಭಿಯಂತರದ ರೂಪ ಮತ್ತು ಸಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆಯನ್ನ ನಡೆಸಿದರು. ಇನ್ನು ಬಂದ ಅಧಿಕಾರಿಗಳಿಗೆ ರೈತರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮತ್ತು ನಮ್ಮ ಸಹಿಗಳನ್ನು ಫೋರ್ಜರಿ ಮಾಡಿದ್ದಾರೆ. ಹಾಗಾಗಿ ಸೂಕ್ತ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಮನದಟ್ಟನ ಮಾಡಿಕೊಟ್ಟರು. ಇನ್ನು ಇದೇ ವೇಳೆ ಮಂಜುನಾಥ್ ಸ್ಟೋನ್ ಅಂಡ್ ಮೈನಿಂಗ್ ಕಂಪನಿಯ ಮಾಲೀಕ ರಾಮಕೃಷ್ಣ ಮಾತನಾಡಿ, ನಾವೇನು ರೈತರ ಜಮೀನಿಲ್ಲ ಅಂತ ಹೇಳ್ತಿಲ್ಲ, ಅವರದ್ದು ಜಮೀನ್ ಇದೆ. ಅದರಲ್ಲಿ 2 ಎಕರೆ ಜಮೀನನ್ನ ನಮಗೂ ಮಾಡಿಕೊಟ್ಟಿದ್ದಾರೆ. 2016ರಲ್ಲಿ ಸರ್ಕಾರದಿಂದ ಕ್ರಷರ್ ಘಟಕವನ್ನ ಸ್ಥಾಪನೆ ಮಾಡಲು ಅನುಮತಿ ಮಾಡಿಕೊಟ್ಟಿದ್ದಾರೆ. ನಮಗೆ ಸೇರಿದ ಜಾಗ 2 ಎಕರೆ ಜಾಗದಲ್ಲಿ 15 ಗುಂಟೆ ಜಾಗ ಪಟೇಲಮ್ಮ ಎಂಬುವರಿಗೆ ಸೇರಿದಾಗ ಕಾರಣಕ್ಕಾಗಿ ಆ ಜಾಗವನ್ನ ಬಿಟ್ಟುಕೊಟ್ಟಿದ್ದೇವೆ. ರೈತರು ನಮಗೆ ತೊಂದರೆ ನೀಡುತ್ತಿದ್ದರಂತೆ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಸರ್ಕಾರಿ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಉದ್ಯಮಿ ಮತ್ತು ರೈತರಿಗೆ ಗೊಂದಲಗಳಾಗಿ ಮಾರ್ಪಾಡಾಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇದರ ಬಗ್ಗೆ ನ್ಯಾಯ ಒದಗಿಸುವಂತೆ ಆಗ್ರಹ ಮಾಡಿದರು. ಸರ್ವೆ ನಂಬರ್ 23 ತಮ್ಮನಾಯಕನಹಳ್ಳಿ ಸರ್ವೆ ನಂಬರ್ ಆಗಿರ್ತದೆ. ನಮಗೆ 2016ರಲ್ಲಿ DC-ಯಿಂದ B1ಗೆ ಪರ್ಮಿಷನ್ ಆಗಿರುತ್ತೆ. ನಮ್ಮ ಪಕ್ಕದಲ್ಲಿ ಪಟಾಲಮ್ಮ ಅನ್ನೋರ್ದು ಬ್ಲಾಕ್ ನಂಬರ್ 90 4 ಎಕರೆ 8 ಗುಂಟೆ ಜಾಗ ಅವ್ರದ್ದು ಇರುತ್ತದೆ. ಆಮೇಲೆ ಅದಕ್ಕೆ ಹೊಂದ್ಕೊಂಡಂಗೆ ನಮ್ಮದು ಬ್ಲಾಕ್ ನಂಬರ್ 82ರಲ್ಲಿ 2 ಎಕರೆ ನಮಗೆ ಸರ್ಕಾರದಿಂದ ಮಂಜೂರಾಗಿರ್ತದೆ, ಲೀಸ್ಗೆ ಮಂಜೂರಾಗಿರ್ತದೆ. ಆದ ಕಾರಣ ನಾವು ಇಲ್ಲಿ ಪೊಸಿಷನ್ಗೆ ಬಂದವಾಗ ಈ ಜಾಗ ನಮ್ಮದು ಅಂದ್ಬಿಟ್ಟು ಪಟಾಲಮ್ಮ ಅವರು ಹೇಳ್ತಾಯಿದ್ರು. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮದು ಆಗಲಿ ನಮ್ಮದೇ ಆಗಲಿ ಇಬ್ಬರದೂ ಸರ್ಕಾರದವರೇ ಗುರುತಿಸ್ಕೊಡ್ಬೇಕು.
ಅಪ್ಲಿಕೇಶನ್ ಅರ್ಜಿ ಹಾಕಿದ್ದೀವಿ, ಅದೇನಿದೆ ಜಾಗ ಗುರ್ಸ್ಕೊಡಿ ಅಂತ. ಇಬ್ಬರು ಸೇರಿ ಸರ್ಕಾರದವ್ರು ಬಂದು ಗುರ್ಸ್ಕೊಟ್ಟ ಮೇಲೆ ನಿಮ್ಮ ಜಾಗ ನೀವು ಎಂಜಾಯ್ ಮಾಡಿ, ನಮ್ಮ ಜಾಗ ನಾವು ಎಂಜಾಯ್ ಮಾಡ್ತೀವಿ, ನೀವು ಅಕ್ಕಪಕ್ಕದಲ್ಲಿರೋದ್ರಿಂದ ಇಬ್ಬರು ಅಮಿಕಬಲ್ ಆಗಿ ಚೆನ್ನಾಗಿ ಹೊಂದ್ಕೊಂಡು ಹೋಗೋಣ, ಇದೇ ನನ್ನ ಉದ್ದೇಶ ಇದೆ. ಇವತ್ತು ಗಣಿಗಾರಿಕೆ ಮತ್ತು ಇವತ್ತು ಎಲ್ಲ RI ಆಗಿರ್ಬೋದು, ತಹಸೀಲ್ದಾರ್ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳು ಬಂದಿದ್ರು, ಏನು ಹೇಳಿದ್ರು? ಬಂದಿದ್ರು ಅವರು, ಇವ್ರಿಗೆಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿದರು. ಸೊ ಇನ್ನು ಮೇಲಧಿಕಾರಿಗಳಿಂದ ಬೇರೆ ಥರ ಅಕ್ಕಪಕ್ಕ ಹಿಡುವಳಿ ಜಮೀನು ನಂಬರ್ ಆಗಿರೋರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಅಲ್ಲಿಂದ ಸರ್ವೆ ಮಾಡ್ಕೊಂಡ್ಬಂದು ನೆಕ್ಸ್ಟ್ ಸರ್ವೇಲಿ ಅರ್ಜಿ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟು ನಿಮ್ಮದು ಅರ್ಜಿ ಏನಿದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ.